ನಮಸ್ಕಾರ ಕಲಾ. ಹರೇ ನಮಸ್ಕಾರ, ಹರೇ ಕೃಷ್ಣ. ಕೃಷ್ಣ. ಕಲಾ, ಇವಾಗ ನಾವು ಚಾಪ್ಟರ್ 10 ಮಾಡ್ತಾ ಇದ್ದೀವಿ. ಅದರಲ್ಲಿ ಎಸ್ ಅಂಡ್ ಇ ಆಯ್ತು, ಸೋರ್ಸಸ್ ಆಫ್ ಎವ್ರಿಥಿಂಗ್ ಇಸ್ ಗಾಡ್ ಅಂಡ್ ಎಸೆನ್ಸ್ ಆಫ್ ಗೀತಾ. ಆ ಗೀತಾ ಅಂದ್ರೆ ಭಕ್ತಿ ಹೇಗ್ ಮಾಡ್ಬೇಕು, ಆ ಭಕ್ತಿಯಿಂದ ಭಕ್ತಿ ಮಾಡೋರು ಯಾವ ತರ ಮಾಡ್ತಾರೆ, ಅವಾಗ ದೇವರು ಹೇಗೆ ಅವರಿಗೆ ಏನು ಜ್ಞಾನ ಬೇಕೋ ಆ ಜ್ಞಾನವನ್ನು ಕೊಡ್ತಾನೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್. ನೆಕ್ಸ್ಟ್ ಇ ಅಂದ್ರೆ ಎವ್ರಿವೇರ್. ಎವ್ರಿವೇರ್ ಅಂದ್ರೆ ಹೇಗೆ ಭಗವಂತ ಹೇಗೆ ಎಲ್ಲ ಕಡೆ ಇದ್ದಾನೆ ಅನ್ನೋದ್ರ ಬಗ್ಗೆ. ಆಯ್ತಾ? ಸೊ ಫಸ್ಟ್ ಇದನ್ನೆಲ್ಲ ಹೇಳಿದಾರ, ಐ ಆಮ್ ದ ಸೋರ್ಸ್ ಆಫ್ ಎವ್ರಿಥಿಂಗ್, ಅದೆಲ್ಲ ಕೃಷ್ಣ ಹೇಳ್ತಾರೆ. ನಾನೇ ಎಲ್ಲದಕ್ಕೂ, ಎಲ್ಲ ಸೃಷ್ಟಿಯ ಮೂಲ ನಾನು, ಈ ತರ ಯಾವ ದೇವತೆಗಳು ಅರ್ಥ ಆಗೋದಿಲ್ಲ ಅವೆಲ್ಲ ಹೇಳ್ತಾರೆ. ಅವಾಗ ಅರ್ಜುನ ಹೇಳ್ತಾರೆ, ಆ ನಾನು ನೀ ಹೇಳೋದೆಲ್ಲ ಒಪ್ಕೋತೇನೆ, ನಿನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಇದನ್ನ ನೀನೇ ನೀನೇ ಎಲ್ಲದಕ್ಕೂ ಮೂಲ ಅಂತ ನಾನ್ ಮಾತ್ರ ಅಲ್ಲ, ದೇವಲ, ಅಸಿತ, ನಾರದ ಇವರೆಲ್ಲರೂ ಕೂಡ ಹೇಳಿದ್ದಾರೆ. ಸೊ ಅದು ಕನ್ಫರ್ಮ್ಡ್. ನೀ ಹೇಳೋದೊಂದು, ಇವರೆಲ್ಲ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಆದರೂ ಕೂಡ ನನಗೆ ನೀನು ಈ ಜಗತ್ತಲ್ಲಿ ಈ ಆ, ಜಗತ್ತು ಮ್ಯಾನಿಫೆಸ್ಟೇಷನ್ ಏನು ಇದೆಯೋ ಅದ್ರೊಳಗೆ ಹೇಗೆ, ನಿನ್ನ ಪವರ್ಸ್ ಏನು, ನಿನ್ನ ವಿಭೂತಿಗಳು ಏನು, ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳು. ಅಲ್ಲ, ಇನ್ನೊಂದು ಕ್ವಶನ್. ನೀವು ಜಗತ್ತಿನ ಮ್ಯಾನಿಫೆಸ್ಟೇಷನ್ ಅಂದ್ರೆ ಯಾಕೆ? ಓಕೆ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಕ್ರಿಯೇಷನ್. ಮ್ಯಾನಿಫೆಸ್ಟ್ ಅಂದ್ರೆ ಏನಂದ್ರೆ ಎಕ್ಸಿಸ್ಟೆನ್ಸ್ ಬರುತ್ತೆ, ಆಮೇಲೆ ಹೋಗ್ಬಿಡುತ್ತೆ ಅಲ್ವಾ, ಅದನ್ನ ಮ್ಯಾನಿಫೆಸ್ಟೇಷನ್ ಅಂತಾರೆ. ಅದೇ ಹೇಳಿದಲ್ಲ, ಈ ಜಗತ್ತು ಒಂದು ಮ್ಯಾನಿಫೆಸ್ಟೇಷನ್ ಇದೆ, ಒಂದು ಜಗತ್ತಿದೆ, ಅದು ನಶ್ವರ ಇಲ್ಲ. ಆಧ್ಯಾತ್ಮಿಕ ಜಗತ್ತು. ಭೌತಿಕ ಜಗತ್ತು ಮತ್ತೆ ಸೃಷ್ಟಿಯಾಗಿ ಮತ್ತೆ ನಶ್ವರ ಆಗುತ್ತೆ, ಮತ್ತೆ ಸೃಷ್ಟಿಯಾಗಿ ನಶ್ವರ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಎಟರ್ನಲ್ ಅಲ್ಲ, ಇದು ಚೇಂಜಿಂಗ್. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು, ಅದರಿಂದ ಅದನ್ನ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದೆ. ಮ್ಯಾನಿಫೆಸ್ಟ್ ಅಂದ್ರೆ ಅಪಿಯರ್ ಆಗುತ್ತೆ, ಆಮೇಲೆ ಡಿಸಪಿಯರ್ ಆಗುತ್ತೆ, ಅಪಿಯರ್ ಆಗುತ್ತೆ, ಡಿಸಪಿಯರ್ ಆಗುತ್ತೆ ಅಲ್ವಾ. ಈ ಭೌತಿಕ ಜಗತ್ತು ಇರೋದು ಹಾಗೆ. ಅಪಿಯರ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ, ಅದನ್ನ ಮ್ಯಾನಿಫೆಸ್ಟೇಷನ್. ಓಕೆ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಮ್ಯಾನಿಫೆಸ್ಟ್ ಜಸ್ಟ್ ಟು ಕ್ರಿಯೇಟ್ ಅಲ್ವಾ? ಡೆಸ್ಟ್ರಾಯ್ ಅಪಿಯರ್ ಅಂದ್ರೆ ಆಗುತ್ತೆ. ಹಾ ಹಾ ಅಪಿಯರ್ ಹೋಗುತ್ತಲ್ವಾ. ಆಗುವಂಥದ್ದು ಅಥವಾ ಟು ಎಕ್ಸ್ಪೀರಿಯನ್ಸ್. ಸೊ ನೀವು ಹೌದು. ಡಿಸಪಿಯರ್ ಹೇಳ್ತಾ ಇದ್ದೀರಾ? ಆ ಅದಾಗುತ್ತಲ್ವಾ, ಒಂದು ಕಾಲ ಆದ್ಮೇಲೆ ಅದು ಹೋಗುತ್ತಲ್ವಾ. ದಟ್ ಇಸ್ ಆಲ್ಸೋ ಟ್ರೂತ್, ರೈಟ್? ಆಫ್ಟರ್ ಸಮ್ ಟೈಮ್, ಆಫ್ಟರ್ ಇಟ್ಸ್ ದಿಸ್ ಒನ್ ಇಟ್ ಗೋಸ್ ಅವೇ ಆಲ್ಸೋ, ರೈಟ್? ಸೊ ಹ್ಮ್. ಅದರಿಂದ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ, ಆಯ್ತಾ? ಸೊ ಅಷ್ಟೇ ಕಾರಣ. ಮ್ಯಾನಿಫೆಸ್ಟೇಷನ್ ಇಸ್ ಕ್ರಿಯೇಷನ್, ಸೇಮ್ ಥಿಂಗ್. ಇಟ್ಸ್ ಜಸ್ಟ್ ದ ರೀಸನ್ ಅಷ್ಟೇ. ಓಕೆ. ಸೊ ಈ ಜಗತ್ತಲ್ಲಿ ನೀನು ಹೇಗೆ ಇದೆಯಾ, ಫಸ್ಟ್ ಆಫ್ ಆಲ್ ಯಾರಿಗೂ ಅರ್ಥ ಆಗೋದಿಲ್ಲ, ಬಟ್ ನೀನೇ ಹೇಳು, ಎಲ್ಲಿದ್ಯಾ, ಹೇಗಿದ್ಯಾ, ನಿನ್ನ ಪವರ್ಸ್ ಏನು ಅಂತ ಅರ್ಜುನ ಕೇಳ್ತಾರೆ. ಅದಕ್ಕೆ ಸರಿ ಹೇಳ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಎಷ್ಟು ಆಮ್, 82 ವಿಭೂತಿಗಳನ್ನ ಹೇಳ್ತಾರೆ. 82 ವಿಭೂತಿಗಳನ್ನ, ಕ್ಯಾರೆಕ್ಟರಿಸ್ಟಿಕ್ಸ್, ಕ್ವಾಲಿಟೀಸ್ ಎಲ್ಲ ಹೇಳ್ತಾರೆ. ಹೇಗೆ ಏನು ಅಂದ್ರೆ ಆಮ್, ಅದು ಫುಲ್ ವಿಷಯ ನಾವಿಲ್ಲಿ ಡಿಸ್ಕಸ್ ಮಾಡಲ್ಲ, ಅದು ಸಮ್ಮರಿ ಆಗೋಗಲ್ಲ ಅದು. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್, ಆಯುಧಗಳಲ್ಲಿ ನಾನು ವಜ್ರಾಯುಧ, ಮರಗಳಲ್ಲಿ ಅಶ್ವತ್ಥ ಮರ ನಾನು, ಆಮೇಲೆ ಆ, ಏನು ಫಿಶಸ್ ಅಲ್ಲಿ ನಾನು ಶಾರ್ಕು. ಈ ತರ ಒಂದೊಂದು ಕ್ವಾಲಿಟೀಸ್ ಅಲ್ಲೂ, ಒಂದೊಂದು ಇದರಲ್ಲೂ ತಾನು ಎಲ್ಲಿದ್ದಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಓಕೆ. ಸೊ ಅದೆಲ್ಲ ಡಿಸ್ಕಸ್ ಮಾಡೋದಿಲ್ಲ. ಆಫ್ ಆಲ್ ದ ಒಂದೊಂದು ಸ್ಪೀಶೀಸ್. ಪವರ್ಫುಲ್ ಥಿಂಗ್, ಒಂದೊಂದು ಪವರ್ಫುಲ್ ಥಿಂಗ್ಸ್ ಅಲ್ಲಿ ನಾನು ವಿಂಡ್ ಅಂತ ಹೇಳಿ. ಆಮೇಲೆ ಚೀಟಿಂಗ್ ಮಾಡ್ತಾರಲ್ಲ, ಗ್ಯಾಮ್ಲಿಂಗ್ ಮಾಡ್ತಾರಲ್ಲ, ಅದರಲ್ಲಿ ಚೀಟಿಂಗ್ ನಾನು. ಸೀಕ್ರೆಟ್ಸ್ ಅಲ್ಲಿ ಸೈಲೆನ್ಸ್ ನಾನು. ಅಂದ್ರೆ ಸೈಲೆನ್ಸ್ಗಿಂತ ದೊಡ್ಡ ಸೀಕ್ರೆಟ್ ಇರಕ್ಕೆ ಸಾಧ್ಯ ಇಲ್ಲ. ಸೊ ಸೀಕ್ರೆಟ್ಸ್ ಅಲ್ಲೂ ನಾನು ಸೈಲೆನ್ಸು, ಆ ಥರ. ಆಮೇಲೆ ಕಮಾಂಡರ್ಸ್ ಇನ್ ಚೀಫ್, ಈ ಏನು ಯುದ್ಧ ಮಾಡೋ ಕಮಾಂಡರ್ಸ್ ಅಲ್ಲಿ ನಾನು ಷಣ್ಮುಖ ಅಂತ ಹೇಳ್ತಾರೆ. ಸೊ ಇದು ಏನು ಪ್ರೋ ಜನ್ಮ ಕೊಡೋದು ಅಂದ್ರೆ ಕ್ರಿಯೇಷನ್ ಮಾಡ್ತಾರಲ್ಲ, ಮನು, ಆ ಥರ ಎಲ್ಲ ಕ್ರಿಯೇಷನ್ ಮಾಡ್ತಾರೆ. ಮನುವಿಂದಲೇ ನಾವು ಮನುಕುಲ ಬಂದಿದ್ದು, ಮಾನವರು ಅಂತ ಹೇಳ್ತೀವಿ ನಾವೆಲ್ಲ. ಸೊ ಆ ಥರ ಕ್ರಿಯೇಟರ್ಸ್ ಕಂದರ್ಪ ನಾನು ಅಂತ ಹೇಳಿ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ತಾನು ಕಂದರ್ಪ ಏನು. ಅಂದ್ರೆ ಕಂದರ್ಪ ಅಂದ್ರೆ ಅವರು ಇನ್ನೊಬ್ರು ಗಾಡ್ ಆಫ್ ಲವ್. ಓಕೆ. ಹೇಗೆ ಮನು ಬಂದ್ಬಿಟ್ಟು ಇಸ್ ಅ ಫಾದರ್ ಆಫ್ ಮ್ಯಾನ್ ಕೈಂಡ್, ಅದನ್ನ ಮಾನವ ಅಂತ ಹೇಳ್ತೀವಿ. ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕ್ರಿಯೇಟರ್ಸ್ ಇರ್ತಾರೆ. ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೀಶೀಸ್ ಕ್ರಿಯೇಟ್. ನಾಗಗಳಲ್ಲಿ ವಾಸುಕಿ ನಾನು. ಆ ಥರ ಒಂದೊಂದು ಸ್ಪೀಶೀಸ್, ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಪೀಶೀಸ್ ಮಾತ್ರ ಅಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲೂ ತಾನು ಏನು ಅನ್ನೋದನ್ನ ಕೃಷ್ಣ
ಹೇಳ್ತಾರೆ. ಆಮೇಲೆ ಹೇಗೆ ಆ, ಹೆಂಗಸರಲ್ಲಿ ಏನು ಕ್ವಾಲಿಟೀಸ್ ಆ ಥರ ಎಲ್ಲ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದೆಲ್ಲ ನಾವು ಡಿಸ್ಕಸ್ ಮಾಡೋದಿಲ್ಲ. ಯಾಕೆಂದ್ರೆ ಫೈನಲ್ ಆಗಿ ಕೃಷ್ಣ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ಇದೆಲ್ಲ ಹೇಳ್ಬಿಟ್ಟು ಅರ್ಜುನ ನೋಡು, ಇದೆಲ್ಲ ನಾ ಹೇಳ್ತೀನಿ, ಆದ್ರೆ ಒಂದು ತಿಳ್ಕೊ, ಇದೆಲ್ಲ ಜಸ್ಟ್ ಒಂದು ಫ್ರಾಗ್ಮೆಂಟ್, ಜಸ್ಟ್ ಒಂದು ಚಿಕ್ಕ ಫ್ರಾಗ್ಮೆಂಟ್ ಆಫ್ ನನ್ನ ಪವರ್ಸ್ ಅಂತ ಹೇಳ್ತಾ ಇದ್ದಾರೆ. ಒಂದು ತಗೋ, ಎನಿಥಿಂಗ್ ಏನೇನು ಗ್ಲೋರಿಯಸ್ ಆಗಿದೆ, ಏನು ಫ್ಯಾಂಟಾಸ್ಟಿಕ್ ಆಗಿದೆಯೋ ಅವೆಲ್ಲ ನಾನೇ. ಫ್ಯಾಂಟಾಸ್ಟಿಕ್ ಅಂದ್ರೆ ಯಾವ್ದು ವಿಷಯದಲ್ಲೂ ಫ್ಯಾಂಟಾಸ್ಟಿಕ್. ದೊಡ್ಡ ಚೀಟರ್, ಆ ಚೀಟಿಂಗ್ ಪ್ರೊಪೆನ್ಸಿಟಿ ನನ್ನಿಂದನೇ ಬಂದಿರೋದು, ಹುಟ್ಟಿರೋದು. ತುಂಬಾ ಇಂಟೆಲಿಜೆಂಟ್ ಸ್ಕಾಲರ್, ಅವನ ಇಂಟೆಲಿಜೆನ್ಸ್ ಸ್ಕಾಲರ್ಶಿಪ್ ನನ್ನಿಂದ ಬಂದಿರೋದು, ನಾನು ಅದು ಅಂತ ಹೇಳಿ. ಸೊ ಈ ಕಡೆ ಇರಲಿ ಆ ಕಡೆ ಇರಲಿ, ಯಾವುದ್ರಲ್ಲಾದ್ರೂ ಫ್ಯಾಂಟಾಸ್ಟಿಕ್ ಗ್ಲೋರಿಯಸ್ ಥಿಂಗ್ಸ್ ಏನಿದ್ರು ಅದೆಲ್ಲ ನಾನು ಅಂತ ಮಾತ್ರ ತಿಳ್ಕೋ ಅಂತ ಹೇಳಿ. ಅರ್ಜುನಿಗೆ ಸಾಕು 82 ಯಾರು ಜ್ಞಾಪಕ ಇಟ್ಕೊಳ್ಳೋದು. ಬಟ್ ಇವಾಗ ಆ 82 ನೀವು ಜಗತ್ತಲ್ಲಿ ನೋಡಿದಾಗ, ಓ ಇದು ಕೃಷ್ಣ, ಇದು ಕೃಷ್ಣ, ಇದು ಕೃಷ್ಣ ಅಂತ ನಿಮಗೆ ಕೃಷ್ಣನ ಸ್ಮರಣೆ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇಟ್ ವಿಲ್ ಬಿ ಯೂಸ್ಫುಲ್. ಅದಕ್ಕೋಸ್ಕರ ಈ ಚಾಪ್ಟರ್ನ ನೀವು ಕೂಡ ಆಮೇಲೆ ಡೀಟೇಲ್ ಆಗಿ ಓದಿ. ಓಕೆ ಓಕೆ, ಫಿಶಸ್ ಅಲ್ಲಿ ಶಾರ್ಕ್, ಆಮೇಲೆ ನಕ್ಷತ್ರಗಳಲ್ಲಿ ನಾನು ಮೂನ್ ಅಂತಾರೆ. ಸೊ ಮೂನ್ ನೋಡಿದಾಗ ಕೃಷ್ಣ ಇದು ಅಂತ ಜ್ಞಾಪಕ ಮಾಡ್ಕೋಬಹುದು. ಅಂದ್ರೆ ಒನ್ ಆಫ್ ದ ವೇಸ್ ಆಫ್ ಅಭಿಧೇಯ, ಹೇಗೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಸ್ಮರಣ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ನಾವಿವಾಗ ಇಂಪಾರ್ಟೆಂಟ್ ಶ್ಲೋಕ 41 ಅನ್ನ ಇವಾಗ ರಿಸೈಟ್ ಮಾಡೋಣ. ಓಕೆ, ಯದ್ಯದ್ ಯದ್ಯದ್ ವಿಭೂತಿ ಮತ್ಸತ್ವಂ ವಿಭೂತಿ ಮತ್ಸತ್ವಂ ಶ್ರೀಮದ್ ಶ್ರೀಮದ್ ಊರ್ಜಿತಂ ಏವ ವಾ ಊರ್ಜಿತ ಏವ ವಾ ತತ್ತದ್ ತತ್ತದ್ ಏವಾವಗಚ್ಚತ್ವಂ ಏವಾವ ಗಚ್ಚತ್ವಂ ಮಮ ತೇಜೋಂಶ ಮಮ ತೇಜೋಂಶ ಸಂಭವಂ ಸಂಭವಂ ಯದ್ಯದ್ ವಿಭೂತಿ ಮತ್ಸತ್ವಂ ಯದ್ ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ವಾ ಶ್ರೀಮತ್ ಊರ್ಜಿತಂ ಏವ ವಾ ತತ್ತದ್ ಏವಾವಗಚ್ಚತ್ವಂ ತತ್ತತ್ ಏವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಮಮ ತೇಜೋಂಶ ಸಂಭವಂ. ಅಂದ್ರೆ ಅರ್ಜುನ, ನೀನು ಏನೇನೆಲ್ಲ ವಿಭೂತಿಗಳನ್ನ ನೋಡ್ತೀಯೋ, ಸೂಪರ್ ಫ್ಯಾಂಟಾಸ್ಟಿಕ್ ಥಿಂಗ್ಸ್ ಅನ್ನ ನೀನು ಈ ಜಗತ್ತಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀಯೋ, ಅದೆಲ್ಲನೂ ನನ್ನ ತೇಜದ ಒಂದು ಅಂಶ, ತೇಜೋಂಶ, ಒಂದೇ ಒಂದು ತೇಜದ ಒಂದೇ ಒಂದು ಅಂಶ ಮಾತ್ರನೇ ಅಂತ ನೀನು ಅದನ್ನ ತಿಳ್ಕೋ, ಜ್ಞಾಪಕ ಇಟ್ಕೋ ಅಂತ ಹೇಳಿ ಅರ್ಜುನಿಗೆ ಕೃಷ್ಣ ಹೇಳ್ತಾರೆ. ಸೊ ಎವ್ರಿವೇರ್, ಹೌ ಹೀ ಈಸ್ ಎವ್ರಿವೇರ್ ಅನ್ನೋದನ್ನ ನೋಡಿದೆ. ಅರ್ಜುನನ ಕ್ವಶನು ಹಾಗೆ, ನನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ, ಫುಲ್ ಪವರ್ಸ್ ಹೇಳು, ನಾನು ನಿನ್ನನ್ನು ಹೇಗೆ ನಿನ್ನ ಬಗ್ಗೆ ಹೇಗೆ ಮೆಡಿಟೇಟ್ ಮಾಡಲಿ ಅಂತ ಹೇಳುವಂದಾಗ ಇದೆಲ್ಲ ಹೇಳ್ತಾರೆ. ಸೊ ನಮಗೆ ಅವಾಗ ಆ ವಿಷಯಗಳನ್ನೆಲ್ಲ ನೋಡಿದಾಗ ಕೃಷ್ಣ ನೆನಪು ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಹೌ ನಮ್ಮ ಥಾಟ್ಸ್, ಕೃಷ್ಣ ಹೇಳ್ತಾರಲ್ಲ, ನನ್ನ ಡಿವೋಟೀಸ್ ಥಾಟ್ಸ್ ನನ್ನ ಮೇಲೇನೇ ಇರುತ್ತೆ ಅಂತ. ಅವರ ಡಿವೋಟೀಸ್ ಥಾಟ್ಸ್ ನಮ್ಮ ಥಾಟ್ಸ್ ಯಾವಾಗಲೂ ಭಗವಂತನ ಬಗ್ಗೆನೇ ಇದ್ರೆ ವಿ ಸ್ಟಾರ್ಟ್ ಬಿಕಮಿಂಗ್ ಡೂಯಿಂಗ್ ದ ಅಭಿಧೇಯ. ಆಮೇಲೆ ಪ್ರಯೋಜನ ನಮಗೆ ಬಂದ್ಬಿಡುತ್ತೆ. ಓಕೆ, ದಿಸ್ ಇಸ್ ಹೌ ವಿ ಕನ್ಕ್ಲೂಡ್ ಚಾಪ್ಟರ್ 10 ವಿಭೂತಿ ಯೋಗ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್.